ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಡಿಕೆ ಬ್ರದರ್ಸ್ ಮುಗಿಬಿದ್ದಿದ್ದಾರೆ. ವಿಜೇಂದ್ರ ಹಿಂಗೆ ಮಾತಾಡಿದ್ರೆ ತಕ್ಕ ಉತ್ತರ ಕೊಡ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಭ್ರಷ್ಟಾಚಾರದ ಪಿತಾಮಹ ಅಂತ ವಿಜೇಂದ್ರ ಮಾತನಾಡಿದ್ರು, ವಾಗ್ದಾಳಿ ನಡೆಸಿದ್ರು. ಪೋಕ್ಸೋ ಹಗರಣದ ಬಗ್ಗೆ ಹೇಳಬೇಕಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಸುರೇಶ್. ತೊಟ್ಟಿ ವಿಚಾರ ಹೇಳಬೇಕಾಗುತ್ತೆ ಅಂತ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ವಿಜೇಂದ್ರ. ವಿಚಾರಕ್ಕೆ ಮೂಲ ಪುರುಷರೇ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದವರು. ಅವ್ರ ಮೇಲೆ ಎಲ್ಲ ಆರೋಪಗಳು ಇದೆ. ಯಾವ್ಯಾವ ಭ್ರಷ್ಟಾಚಾರ ಏನೇನಿರಬೇಕು ಅವರ ಕುಟುಂಬದ ಮೇಲೆ ಎಲ್ಲ ಆರೋಪಗಳು ಇದೆ. ವಿಜೇಂದ್ರ ಮುಂದೆ ಏನಾದರೂ ಮಾತಾಡಿದ್ದೇ ಆಯಿತು ಅಂತಂದರೆ ಕೇವಲವಾಗಿ ವಿಜೇಂದ್ರರವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬೇಕಾಗ್ತದೆ. 6-3 ತೊಟ್ಟಿ ವಿಚಾರವನ್ನು ಪ್ರಾರಂಭ ಮಾಡಿಸ್ಬೇಕಾಗ್ತದೆ. ರಾಜ್ಯ ಜನರಿಗೆ ಹೇಳಬೇಕಾಗ್ತದೆ. ಪೋಸ್ಕೋ ಹಗರಣದ ವಿವರಗಳನ್ನು ಹೇಳಬೇಕಾಗ್ತದೆ. ಇದು ಗಮನದಲ್ಲಿಟ್ಕೊಂಡು ಮಾತಾಡಬೇಕು. ಸರ್, ಈಗ ಒಂದು ಕಡೆ ಅವರು ಪಾದಯಾತ್ರೆ, ಮತ್ತೊಂದು ಕಡೆ ನೀವು ಜನಾಂದೋಲನ ಸಮಾವೇಶ, ಇದು ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದೀರಾ ಅಂತೇಳಿ ಸರ್? ನೋಡಿ, ಹಗರಣಗಳ ಸರಮಾನ್ಯನಲ್ಲಿ BJPಯವರು ಮಾಡಿದ್ದಾರೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡಿ ಏನೋ ಬಿಂಬಿಸ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನೋ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಅವ್ರು ಮಾಡಿರೋಂಥದ್ದನ್ನು ನಮ್ಮ ಮೂತಿಗೆ ಒರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.